ಹೇ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಂತ್ರಿ ಮುಂಜಾನೆಯಿಂದ ಈವ್ನಿಂಗ್ 4 o'clockವರೆಗೂ ಕಸ್ಟಮರ್. ಅದ್ರ ಮಧ್ಯೆ ಸ್ವಲ್ಪ ನಾನು ಮಲ್ಕೊಂಡು ಎದ್ನಿ. ಅದ್ರ ಮಧ್ಯೆ ಕೂಡ ನಾನು ರೆಸ್ಟ್ ಮಾಡೀನಿ. ಆಫ್ಟರ್ 4 o'clockಗೆ ಒಂದು ಕಸ್ಟಮರ್ ಬಂದರೆ ಅವ್ರದ್ದು ಹೈಬ್ರೋ ಮತ್ತು ಫೋರ್ ಎಡಿಟ್ ಅವ್ರು ನನಗೆ ರೆಗ್ಯುಲರ್ ಕಸ್ಟಮರ್. ಪ್ರತಿ ಸಾರಿನೂ ಇದೇ ರೀತಿ ಆಗೋದಿಲ್ಲ, ಅಚಾನಕ್ಕಾಗಿ ಯಾವತ್ತೋ ಒಂದು ಸಾರಿ. ಮತ್ತು ಈಗೂ ಕೂಡ ಸೀಸನ್ ಅಲ್ಲ, ಹಾಗಾಗಿ ಯಾರೆಲ್ಲ ನ್ಯೂ ಬಿಸ್ನೆಸ್ ಓಪನ್ ಮಾಡಿದ್ದೀರೋ ನ್ಯೂಲಿ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಟೈಮ್ ಬಿಸ್ನೆಸ್ಸು ಸ್ಟಾರ್ಟಿಂಗ್ ಕಡಿಮೆ ಇರ್ಬೋದು, ಅಥವಾ ಬಿಸ್ನೆಸ್ಸಿಗೆ ಸ್ವಲ್ಪ ಏನೋ ಜನ ಬರಾತಿಲ್ಲ ಅಂತೇಳಿ ಅನ್ಬೋದು. ಯಾವ ಬಿಸ್ನೆಸ್ ಆದರೂ ಕೂಡ ನೀವು ಯಾವತ್ತೂ ಕೂಡ ನಿಮ್ಮ ಸ್ಟಾರ್ಟಿಂಗ್ ಇರುವಂಥ ನಂಬಿಕೆ ಮತ್ತು ಧೈರ್ಯನ ಬಿಟ್ಕೊಡ್ಬೇಡ್ರಿ. ಬಿಟ್ಕೊಟ್ರಿ ಅಂದ್ರೆ ಅದೇ ನಿಮ್ಮ ಸೋಲಿನ ಮೊದಲನೇ ಮೆಟ್ಟಿಲಾಗ್ಬಿಡ್ತೈತಿ. ಹಾಗಾಗಿ ಬಿಟ್ಕೊಡುವಂಥ ಯೋಚನೆನೂ ಕೂಡ ಮಾಡೋಕ್ಕೋಗ್ಬೇಡ್ರಿ. ಧೈರ್ಯದಿಂದ ಮುಂದೆ ಹೋಗ್ರಿ. ಒಂದು ಟೈಮ್ ಬಿಸ್ನೆಸ್ ಅಂತಂತಂದ್ರೆ ಒಂದು ಟೈಮ್ ದುಡಿತೇವೆ, ಒಂದು ಟೈಮ್ ಇಲ್ಲ. ನಾವು 3 ದಿನ ಖಾಲಿ ಕುಂತಿದ್ದನ್ನ ಒಂದೇ ದಿನದಾಗನೇ ತಗೋತೀವಿ, ಅದು ಕೂಡ ಬಿಸ್ನೆಸ್ ಆಗಿರ್ತೈತಿ. ಹಾಗೂ ಬರ್ತೈತಿ, ಆ ಥರನೂ ಬರ್ತೈತಿ ಬಿಸ್ನೆಸ್ ಒಳಗೆ. ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ನಂಬಿಕೆನ, ನಿಮ್ಮ ಧೈರ್ಯನ ಬಿಟ್ಕೊಡೋಕೋಗ್ಬೇಡ್ರಿ. ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಚಹಾ ಕುಡಿಬೇಕಂತೇಳಿ ಅಂದ್ಕೊಂಡು ಹೊರಗೆ ಹೋದ್ನಿ. ನಾನು ಚಹಾ ಕುಡಿದ್ರೂ ಕೂಡ ಸಾಯಂಕಾಲ ಎಲ್ಲ ಟೈಮಿಲ್ಲ, ಯಾವಾಗಾದರೂ ಒಂದು ಸಾರಿ. ಅದು 10 ರೂಪಾಯಿ ಅಂದರೆ ನಂಗೆ ಕಡಿಮೆ ಆಯ್ತು, 20 ರೂಪಾಯಿ ಅಂದರೆ ಜಾಸ್ತಿ ಆಯ್ತು. ನಂಗೆ ಸೇವಿಂಗ್ ಭಾಳ ಮುಖ್ಯ. ಯಾಕಂದರೆ ಬಿಸ್ನೆಸ್ ಒಳಗೆ ಒಂದು ಟೈಮ್ ಹಾಕೋದು ಬರ್ತೈತೆ, ತೆಗೆದು ಬರ್ತೈತಿ. ನನಗೆ ಸಪೋರ್ಟಿವ್ ಆಗಿ ಗಾಡ್ ಈಸ್ ಓನ್ಲಿ ವಿತ್ ಮೀ. ಹಾಗಾಗಿ ನನಗೆ ಯಾರೋ ಒಂದು ಕುಟುಂಬದಿಂದ ಸಹ ಸಪೋರ್ಟಿವ್ ಆಗಿಲ್ಲ, ನನಗೆ ದೇವ್ರು ಮಾತ್ರ ಸಪೋರ್ಟಿವ್ ಆಗಿ. ಹಾಗಾಗಿ ನಾನೇನು ಮಾಡೀನಿ, ನಾನು ಜಾಸ್ತಿ ಸೇವಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗಾಗಿ ನಾನು 10 ರೂಪಾಯಿ 20 ರೂಪಾಯಿ ಅಷ್ಟೇ ತಿಂದ ಅಷ್ಟೇ ಮುಗಿಸ್ಕೊಂಬಂದುಬಿಡ್ತೀನಿ. ಅಷ್ಟರೊಳಗೆ ಮುಗಿಸ್ಬಿಡ್ತೀನಿ ಎಲ್ಲನೂ. ನೀವು ಕೂಡ ಅದೇ ರೀತಿ ನಿಮಗೆ ಸರಿ ಅನಿಸಿದ್ರೆ ಅದೇ ರೀತಿ ನನ್ನನ್ನು ಫಾಲೋ ಮಾಡಿರಿ. ಇದಿಷ್ಟು ನಾನು ಇವತ್ತಿನ ಬ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನನ್ನು ಫಾಲೋ ಮಾಡಿರಿ. ಮತ್ತು ಯಾವಾಗಲೂ ಕೂಡ ಚೆನ್ನಾಗಿರಿ, ಖುಷಿಯಾಗಿರಿ. ಲವ್ ಯು, ಟೇಕ್ ಕೇರ್, ಬಾಯ್.